ಹಲೋ ಎವ್ರಿವನ್, ದಿಸ್ ಈಸ್ ಡಾಕ್ಟರ್ ಪದ್ಮನಾಭ ಭಟ್. ಇವತ್ತು ನಾನು ಮಾತಾಡಲಿಕ್ಕೆ ಹೋಗುವಂತಹ ವಿಷಯ ಕ್ಯಾಟರಾಕ್ಟ್ ಇನ್ ದ ಐ. ನೀವು ಭಾಳ ಜನ ಕೇಳಿರ್ತೀರ, ಅವರಿಗೆ ಕಣ್ಣಲ್ಲಿ ಪೊರೆ ಬಂದಿದೆ ಅಂತ ಹೇಳಿಬಿಟ್ಟು. ನಿಮಗೆ ಪೊರೆ ಅಂದರೆ ನಿಮ್ಮ ತಲೆಯಲ್ಲಿ ಏನು ಬರುತ್ತೆ ಅಂತ ಐಡಿಯಾ ಏನು ಬರುತ್ತೆ ಅಂತಂದರೆ, ಕಣ್ಣಿನ ಮೇಲ್ಭಾಗದಲ್ಲಿ ಒಂದು ಪೊರೆ ಥರ, ಒಂದು ತೆಳ್ಳಗಿನ ಒಂದು ಪೊರೆ ತೆರೆ ಥರ ಪೊರೆ ಥರ ಬರುತ್ತೆ. ಆವಾಗ ಕಣ್ಣು ಕಾಣಲ್ಲ ಅಂತ ನೀವು ಅಂದ್ಕೊಂಡಿದ್ದೀರಲ್ವಾ? ಅದು ಆ ತರಹ ಅಲ್ಲ ಅಂತ ಹೇಳಿ ನನ್ನ ಕೈಲಾದಷ್ಟು ಡಯಾಗ್ರಾಮ್ಗಳ ಜೊತೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೊರಡ್ತಾ ಇದ್ದೀನಿ. ನೀವು ಮೊದಲನೇದಾಗಿ ಕಣ್ಣಿನ ಒಂದು ರಚನೆ, ಸ್ಟ್ರಕ್ಚರ್ ಹೇಗಿರುತ್ತೆ ಅನ್ನೋದನ್ನು ಫಸ್ಟ್ ನೀವು ಅರ್ಥ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಹತ್ತದಲ್ಲಿ ನಿಮಗೆ ತೋರಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಇದು ಕ್ರಾಸ್ ಸೆಕ್ಷನ್ ಆಫ್ ದ ಐ. ಅಂದರೆ ಕಣ್ಣನ್ನು ಹೀಗೆ ಈ ಥರ ಇಟ್ಕೊಂಡ್ರೆ ಈ ಥರ ಕಟ್ ಮಾಡಿರೋದು ಈ ಪೋರ್ಷನ್ನು. ಸೊ ಇದನ್ನು ನಾನು ತೋರಿಸ್ತೀನಿ ನಿಮಗೆ. ನೋಡಿ, ಕಾಣಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದು ಒಂದು ಕ್ರಾಸ್ ಸೆಕ್ಷನ್ ಆಫ್ ದ ಐ. ಇಲ್ಲಿ ಇದು ಟೋಟಲ್ ಐ ಬಾಲ್. ಇದು ಈ ಎದುರುಗಡೆ ಇಲ್ಲಿ ಕಾರ್ನಿಯಾ ಅಂತ ಬರೆದಿದೆ ನೋಡಿ, ಕಾರ್ನಿಯಾ. ಇದು ನಿಮಗೆ ಹೊರಗಡೆ ಕಾಣುವಂಥ ಭಾಗ. ಇದು ನಿಮ್ಮ ಕಣ್ಣಿನ ಹೊರಗಡೆಯಲ್ಲಿ ನೀವು ನೋಡ್ತಾ ಇರುವಂಥದ್ದು ಇದು ಕಾರ್ನಿಯಾ. ಅದರ ಮೇಲೆ, ಕಾರ್ನಿಯಾದ ಮೇಲೆ ಅದಕ್ಕೆ ಕಂಜಂಕ್ಟೈವಾ ಅಂತೀವಿ, ಬಿಳಿ ಭಾಗ. ಸ್ವಲ್ಪ ಕಪ್ಪು ಬ್ಯಾಕ್ಗ್ರೌಂಡ್ ಇರುವಂಥದ್ದು ಟ್ರಾನ್ಸ್ಪರೆಂಟ್ ಲೇಯರ್ ಇದು ಕಾರ್ನಿಯಾ ಅನ್ನೋದು. ಅದಾದಮೇಲೆ ಒಳಗಡೆ ಇದು ಲೆನ್ಸು. ಇದು ಲೆನ್ಸು, ಆಯಿತಾ? ಲೆನ್ಸು ಮತ್ತು ಕಾರ್ನಿಯಾದ ಮಧ್ಯದಲ್ಲಿ ಒಂದು ಲಿಕ್ವಿಡ್ ಇದೆ, ಅದಕ್ಕೆ ಏಕ್ವಿಯಸ್ ಹ್ಯೂಮರ್ ಅಂತೀವಿ. ಏಕ್ವಿಯಸ್ ಹ್ಯೂಮರ್ ಅಂತಲ್ಲಿ ಹಾಕಿದ್ದಾರೆ. ಆಮೇಲೆ ಇಲ್ಲಿಂದ ಹೊರಗಡೆಯಿಂದ ಬರುವ ಲೈಟು ಕಾರ್ನಿಯಾದ ಮೂಲಕ ಲೆನ್ಸಿನ ಮೇಲೆ ಬೀಳ್ತದೆ. ಲೆನ್ಸ್ನಿಂದ ಹಿಂದ್ಗಡೆ ಇಲ್ಲಿ ರೆಟಿನಾ ಅಂತ ಹೇಳ್ತೀವಿ. ಇಲ್ಲಿ ರೆಟಿನಾ ಅಂದರೆ ಪರದೆ. ಈ ಪರದೆ ಮೇಲೆ ಇಮೇಜ್ ಬೀಳ್ತದೆ. ಅಲ್ಲಿಂದ ಇಮೇಜ್ ಹೇಗೆ ಬ್ರೈನಿಗೆ ಗೊತ್ತಾಗುತ್ತೆ ಇಂಥದ್ದೇ ಆಬ್ಜೆಕ್ಟ್ ಅಂತೇಳಿ, ಇಲ್ಲಿ ಆಪ್ಟಿಕ್ ನರ್ವ್ ಅಂತ ಹೇಳಿಬಿಟ್ಟು ಕಣ್ಣಿನ ನರ ಬರ್ತದೆ. ಕಣ್ಣಿನ ನರ ಅದನ್ನು ಗ್ರಹಿಸುತ್ತದೆ, ಎದುರುಗಡೆ ಏನು ಬಂತು ಅನ್ನೋದನ್ನು ಅದು ಗ್ರಹಿಸುತ್ತದೆ. ಈ ಲೆನ್ಸ್ಗಿಂತ ಮುಂಚೆ ಎಷ್ಟು ಲೈಟ್ ಒಳಗೆ ಹೋಗಬೇಕು ಅನ್ನೋದನ್ನು ನಿಯಂತ್ರಣ ಮಾಡಲಿಕ್ಕೆ ಐರಿಸ್ ಅಂತ ಒಂದು ಇದೆ. ಐರಿಸ್ ಅಂಥೇಳಿ. ಇದು ನೀವು ಲೈಟ್ ಯಾರ್ದಾದ್ರೂ ಕಣ್ಣಿಗೆ ಟಾರ್ಚ್ ಹಾಕಿದಾಗ ಒಂದು ಸರ್ತಿ ಅದು ಸಂಕುಚನ ಆಗ್ತದೆ, ಒಂದು ಚಿಕ್ಕದು ತೂತು ಥರ ಕಾಣಿಸುತ್ತೆ. ನೀವು ಲೈಟ್ ಸ್ವಲ್ಪ ದೂರ ತಗೊಂಡೋದ ತಕ್ಷಣ ಅದು ಅಗಲಾಗ್ಲಿಕ್ಕೆ ಶುರುವಾಗುತ್ತೆ. ಅಂದರೆ ಈ ಐರಿಸ್ಸಿನ ಕೆಲಸ ಏನು? ಎಷ್ಟು ಬೆಳಕು ಒಳಗೆ ಹೋಗಬೇಕು ಅನ್ನೋದನ್ನು ನಿಯಂತ್ರಣ ಮಾಡುವಂಥದ್ದು ಅದರ ಕೆಲಸ. ಆ ತೂತು ಥರ ಕಾಣಿಸುತ್ತೆ ನಿಮಗೆ, ಅದು ಪ್ಯೂಪಿಲ್ ಅಂತ. ಪ್ಯೂಪಿಲ್ ಅನ್ನೋದು ಎಷ್ಟು ಒಳಗೆ ಲೈಟ್ ಒಳಗೆ ಹೋಗಬೇಕು ಅನ್ನೋದನ್ನು ಡಿಸೈಡ್ ಮಾಡುತ್ತೆ. ಅದು ಆ ಜಾಗದಲ್ಲಿ ಒಂದು ತೂತು ಥರ ಕಾಣಿಸುತ್ತೆ. ಸೊ ಕಾರ್ನಿಯಾದ ಮೇಲೆ ಬಿದ್ದ ಲೈಟು ಲೆನ್ಸಿನ ಮೇಲೆ ಬಿದ್ದು ಒಳಗಡೆ, ಇದು ಟೊಳ್ಳಲ್ಲ, ಇದು ಇಲ್ಲಿ ನಿಮಗೆ ಇಲ್ಲಿ ಕೂಡ ಒಂದು ಲಿಕ್ವಿಡ್ ಇದೆ. ಇದಕ್ಕೆ ವಿಟ್ರಿಯಸ್ ಹ್ಯೂಮರ್ ಅಂತ ಅಂತೀವಿ, ಇದಕ್ಕೆ ಏಕ್ವಿಯಸ್ ಹ್ಯೂಮರ್ ಅಂತೀವಿ. ಲೆನ್ಸಿನ ಮುಂಭಾಗದಲ್ಲಿರೋದು ಏಕ್ವಿಯಸ್ ಹ್ಯೂಮರು, ಲೆನ್ಸಿನ ಹಿಂಭಾಗದಲ್ಲಿರುವಂಥದ್ದು ವಿಟ್ರಿಯಸ್ ಹ್ಯೂಮರ್ ಅಂಥೇಳಿ. ಸೊ ಕಣ್ಣು ಅಂದರೆ ಅದು 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 ಉಬ್ಬಿಕೊಂಡಿರುತ್ತಲ್ವ. ಸೊ ಒಳಗಡೆ ಉಬ್ಬಲಿಕ್ಕೆ ಕಾರಣ ಏನು? ಯಾಕಂದರೆ ಲಿಕ್ವಿಡ್ ಇದೆ ಒಳಗಡೆ. ನೀವು ಕೇಳಿರ್ಬೋದು, ಯಾರಿಗೋ ಗ್ಲಾಕೋಮಾ ಆಗಿದೆ, ಕೆಲವರು ಗ್ಲೂಕೋಮಾ ಅಂತಾರೆ, ಗ್ಲಾಕೋಮಾ ಅದು ಕರೆಕ್ಟ್. ಆ ಗ್ಲಾಕೋಮಾ ಅಂದರೆ ಏನು? ಈ ದ್ರಾವಣ ಇದೆಯಲ್ಲ, ಅದು ಜಾಸ್ತಿ ಪ್ರೆಷರ್ ಆಗುತ್ತೆ, ಅದು ಜಾಸ್ತಿ ಉತ್ಪತ್ತಿ ಆಗುತ್ತೆ ಮತ್ತು ಕಣ್ಣಿನ ಒಳಗಿನ ಪ್ರೆಷರ್ ಜಾಸ್ತಿ ಆಗಿಬಿಟ್ಟು ಕೆಲವರಿಗೆ ಕಣ್ಣು ಕಾಣಲ್ಲ. ಆವಾಗ ನಾವು ಈ ವ್ಯಕ್ತಿಗೆ ಗ್ಲಾಕೋಮಾ ಆಗಿದೆ ಅಂತ ಹೇಳ್ತೀವಿ, ಆಯಿತಾ? ಸೊ ಇದು ಬೇಸಿಕ್ ಒಂದು ಕಣ್ಣಿನ ಒಂದು ಸ್ಟ್ರಕ್ಚರ್, ಇದು ಬೇಸಿಕ್ ಸ್ಟ್ರಕ್ಚರು. ಈಗ ನಾವು ಕ್ಯಾಟ್ರಾಕ್ಟ್ ಮಾತಾಡಬೇಕಾದ್ರೆ ಖಾಲಿ ಲೆನ್ಸಿನ ಬಗ್ಗೆ ಮಾತಾಡ್ತೀವಿ. ಕ್ಯಾಟ್ರಾಕ್ಟ್ ಅಂದರೆ ಏನು? ಇಲ್ಲೆಲ್ಲ ಪರೆ ಬರುವುದಲ್ಲ, ಈ ಲೆನ್ಸು ಟ್ರಾನ್ಸ್ಲೂಸೆಂಟ್ ಆಗುತ್ತೆ. ಅಂದರೆ ಇದು ಟ್ರಾನ್ಸ್ಫರ್. ನಾರ್ಮಲಾಗಿ ಲೆನ್ಸ್ ಹೇಗಿರುತ್ತೆ, ನಿಮ್ಮದು ಕನ್ನಡಕ್ಕೆ ಹೇಗಿರುತ್ತೆ, ಅದು ಕ್ಲೀನಾಗಿರುತ್ತೆ ಅಲ್ವಾ? ಸೊ ಇದು ಕ್ಲೀನಾಗಿರಬೇಕು, ಒಂದು ಪಾರದರ್ಶಕವಾಗಿರ್ತದೆ. ಅದು ಪಾರದರ್ಶಕವಾಗಿರುವಂತಹ ಲೆನ್ಸು ವಯಸ್ಸಾಗ್ತಾ ಇದು ಕಂಪ್ಲೀಟ್ ಒಪೇಕ್ ಆಗುತ್ತೆ. ಇದು ಕಿರಣವನ್ನು, ಯಾವುದೇ ಬೆಳಕಿನ ಕಿರಣವನ್ನು ಒಳಗಡೆ ಬಿಡುವುದಿಲ್ಲ. ಯಾಕಂದರೆ ಅದು ದಪ್ಪಾಗಿದೆ, ಅದು ಟ್ರಾನ್ಸ್ಪರೆನ್ಸಿಯನ್ನು ಕಳ್ಕೊಂಡಿದೆ.
ಸೊ ಯಾವಾಗ ಇದನ್ನು ನಮ್ಮದು ಲೆನ್ಸ್ ಟ್ರಾನ್ಸ್ಪರೆನ್ಸಿಯನ್ನು ಕಳ್ಕೊಳ್ತದೋ ಆವಾಗ ಈ ಮನುಷ್ಯನಿಗೆ ಕ್ಯಾಟ್ರಾಕ್ಟ್ ಆಗಿದೆ ಅಂತ. ಕ್ಯಾಟ್ರಾಕ್ಟ್ ಆಗಿದೆ ಅಂದರೆ ಲೆನ್ಸು ಒಪೇಕ್ ಆಗಿದೆ. ಸೊ ಬೆಳಕು ಒಳಗಡೆ ಹೋಗುವುದಿಲ್ಲ, ಸೊ ನಿಮಗೆ ಏನೂ ಕಾಣುವುದಿಲ್ಲ. ಅವರು ಕ್ಯಾಟ್ರಾಕ್ಟ್ ಬಂದುಬಿಟ್ಟು ಕಣ್ಣು ಕುರುಡಾಗಿದೆ ಅವರಿಗೆ ಅಂತ ಹೇಳ್ತಾರೆ. ಸೊ ಹೀಗೆ ಕಣ್ಣು ಕುರುಡಾಗುವಂಥದ್ದಕ್ಕೆ ಮುಖ್ಯ ಕಾರಣ ಇದು. ಇನ್ನು ಕೆಲವು ಸರ್ತಿ ಏನಾಗ್ತದೆ ಅಂತಂದರೆ ಇಲ್ಲೀಗ ವಿದ್ ಕ್ಯಾಟ್ರಾಕ್ಟ್ ಇದು ನೋಡಿ, ಅಲ್ಲಿ ಟ್ರಾನ್ಸ್ಪರೆಂಟ್ ಇದ್ದದ್ದು ಇಲ್ಲಿ ಲೆನ್ಸು ಒಪೇಕ್ ಆಗಿದೆ. ಈಗ ಇದರ ಮೂಲಕ ಇದು ಕ್ಲೌಡಿ ಲೆನ್ಸ್ ಅಂತ ಹಾಕಿದ್ದಾರೆ ನೋಡಿ. ಈಗ ಇದರ ಮೂಲಕ ಬೆಳಕೊಳಗೆ ಹೋಗ್ತಾ ಇಲ್ಲ ಇದು, ಆಯಿತಾ. ಹೊರಗಡೆ ಅದು ಕಾರ್ನಿಯಾ, ಮಧ್ಯ ಜಾಗ ಪ್ಯೂಪಿಲ್ಲು, ಆವಾಗ ಹೇಳಿದಂಗೆ ಐರಿಸ್ಸು, ಅದು ಎಷ್ಟು ಲೈಟ್ ಒಳಗೆ ಹೋಗಬೇಕು ಬಿಡಬೇಕು ಅಂತ ಹೇಳಿಬಿಟ್ಟು ಡಿಸೈಡ್ ಮಾಡುವಂಥದ್ದು. ಲೆನ್ಸ್ ಈಸ್ ಹೆಲ್ಡ್ ಬೈ ಒಂದು ಲಿಗಮೆಂಟ್ ಥರ. ಆ ಲೆನ್ಸನ್ನು ನಿಮಗೆ ಹಿಡ್ಕೊಂಡಿರ್ತದೆ, ಈ ಥರ ಹಿಡ್ಕೊಂಡಿರ್ತದೆ ಒಂದು ಲಿಗಮೆಂಟು. ಸೊ ಈ ಮಧ್ಯದಲ್ಲಿರುವಂಥದ್ದು ಲೆನ್ಸ್ ಅಲ್ವಾ. ಸೊ ಲೆನ್ಸ್ ಒಪೇಕ್ ಆದಾಗ ನೀವು ಡಾಕ್ಟ್ರ್ ಹತ್ರ ಹೋಗ್ತಾರೆ. ವಯಸ್ಸಾಗಿದೆ ಅಂತ ಹಾಗೆ ಬಿಡಲಿಕ್ಕೆ ಆಗೋದಿಲ್ಲ. ಡಾಕ್ಟ್ರ್ ಹತ್ರ ಹೋದಾಗ ಏನು ಹೇಳ್ತಾರೆ ಅವರು, ನಿಮಗೆ ಕ್ಯಾಟ್ರಾಕ್ಟ್ ಆಗಿದೆ. ಸೊ ಕ್ಯಾಟರಾಕ್ಟ್ ಅಂದರೆ ಏನು? ಕ್ಯಾಟ್ರಾಕ್ಟ್ ಅಂದರೆ ನಿಮ್ಮ ಲೆನ್ಸು ಒಪೇಕ್ ಆಗಿದೆ, ಅದರ ಮೂಲಕ ಬೆಳಕು ಪಾಸಾಗ್ತಾ ಇಲ್ಲ. ಅಂದರೆ ನಿಮಗೆ ಒಂದು ವಸ್ತು ಕಾಣಿಸ್ತಾ ಇಲ್ಲ, ಮಸ್ಕಾಗಿ ಕಾಣಿಸುತ್ತೆ. ಇದು ದೃಷ್ಟಿ ದೋಷ ಸಂಬಂಧಪಟ್ಟಿಲ್ಲ. ಇದು ದೃಷ್ಟಿ ದೋಷ ಬೇರೆಯೇ. ಈಗ ನಾನು ಹಾಕ್ಕೊಂಡಿದ್ದೀನಿ, ಇದೇನು ನನಗೆ ದೃಷ್ಟಿ ದೋಷ, ನನಗೆ ನನ್ನ ಲೆನ್ಸಿನ ಪವರು ಚೇಂಜ್ ಆಗಿದೆ. ಲೆನ್ಸು ಒಪೇಕ್ ಆಗಿಲ್ಲ, ಚೇಂಜ್ ಆಗಿದೆ. ಸೊ ಆವಾಗ ಅದನ್ನು ಡಾಕ್ಟ್ರ್ ಪರೀಕ್ಷೆ ಮಾಡಿಬಿಟ್ಟು ನಿಮಗೆ ಇಷ್ಟು ಪವರ್ ಇದೆ, -2.75 ಇದೆ ರೈಟ್ ಸೈಡಲ್ಲಿ, ಲೆಫ್ಟ್ ಸೈಡಲ್ಲಿ -2.5 ಇದೆ. ಸೊ ಕರೆಕ್ಷನ್ ಮಾಡ್ತಾರೆ ವಿತ್ ಗ್ಲಾಸಸ್. ಇವಾಗ ಇದರ ಪ್ರಶ್ನೆ ಏನು ಅಂತಂದರೆ, ಲೆನ್ಸೇ ಹೋಗಿದೆ, ಒಳಗಡೆ ಲೆನ್ಸೇ ಹೋಗಿದೆ, ಹೊರಗಡೆ ಲೆನ್ಸ್ ಅಲ್ಲ, ಒಳಗಡೆ ಲೆನ್ಸ್ ಹೋಗಿದೆ. ಏನು ಮಾಡಬೇಕಾಗಾದ್ರೆ ಇದಕ್ಕೆ ಒಂದು ಆರ್ಟಿಫಿಷಿಯಲ್ ಲೆನ್ಸ್ ಇಡಬೇಕು. ಸೊ ಕಣ್ಣಿನ ತಜ್ಞರು ನಿಮ್ಗೆ ಏನು ಮಾಡ್ತಾರೆ ಅಂತಂದರೆ, ಒಂದು ಹೊರಗಡೆ ಕಾರ್ನಿಯಾದಲ್ಲಿ ಒಂದು ಓಪನ್ ಮಾಡಿಬಿಟ್ಟು ಒಂದು ಲೆನ್ಸನ್ನು, ಅಂದರೆ ನಿಮ್ಮದು ಫಸ್ಟ್ ಎಲ್ಲ ದೃಷ್ಟಿ ಪರೀಕ್ಷೆ ಎಲ್ಲ ಮಾಡ್ತಾರೆ, ಎಷ್ಟು ದೃಷ್ಟಿ ಇದೆ ಇವರಿಗೆ, ಅದಕ್ಕೆ ಸರಿಯಾಗಿ ಲೆನ್ಸನ್ನು ಪ್ರಿಪೇರ್ ಮಾಡಬೇಕು. ಒಳಗಡೆ ಹಾಕುವ ಲೆನ್ಸು ಇಂಟ್ರಾ ಆಕ್ಯುಲಾರ್ ಅಂದರೆ ಕಣ್ಣಿನ ಒಳಗಡೆ, ಇಂಟ್ರಾ ಆಕ್ಯುಲಾರ್ ಕಣ್ಣಿನ ಒಳಗಡೆ ಇರುವ ಲೆನ್ಸು, ಇದು ಎಕ್ಸ್ಟ್ರಾ ಆಕ್ಯುಲಾರ್ ಹೊರಗಡೆ ಇರುವ ಲೆನ್ಸು. ಕಣ್ಣಿನ ಒಳಗಡೆ ಇರುವ ಲೆನ್ಸನ್ನು ಮುಂಚೆನೇ ಪರೀಕ್ಷೆ ಮಾಡಿ ಅದಕ್ಕೆ ಎಷ್ಟು ಪವರ್ ಇಡಬೇಕು ಅಂತ ಹೇಳಿಬಿಟ್ಟು ಡಿಸೈಡ್ ಮಾಡ್ತಾರೆ. ಸಾಧಾರಣ ಮಟ್ಟಿಗೆ ಒಬ್ಬರಿಗೆ ಕೆಲವರಿಗೆ ಒಂದು ಕಣ್ಣಲ್ಲಿ ಕ್ಯಾಟ್ರಾಕ್ಟ್ ಆಗುತ್ತೆ, ಕೆಲವರಿಗೆ ಒಟ್ಟಿಗೆ 2 ಕಣ್ಣಲ್ಲಿ ಆಗ್ತದೆ, ಕೆಲವರಿಗೆ ಫಸ್ಟ್ ಒಂದು ಕಣ್ಣಲ್ಲಿ ಬಂದು ಆಮೇಲೆ ಒಂದು 2-3 ವರ್ಷ 5-6 ವರ್ಷ ಆದಮೇಲೆ 2ನೇ ಕಣ್ಣಲ್ಲಿ ಬರುತ್ತೆ. ಸೊ ಬೈಲ್ಯಾಟ್ರಲ್ ಕ್ಯಾಟ್ರಾಕ್ಟ್, ಎರಡೂ ಕಡೆ ಕ್ಯಾಟ್ರಾಕ್ಟ್ ಆಗಿದ್ದಾಗ ಟೋಟಲ್ ಬ್ಲೈಂಡ್ ಆಗಿಬಿಡ್ತಾರೆ ಅವರು. ಒಂದು ಕಣ್ಣಲ್ಲಿದ್ದಾಗ ಒಂದು ಕಣ್ಣು ಕಾಣಿಸುತ್ತೆ, ಒಂದು ಕಣ್ಣು ಸ್ವಲ್ಪ ಕಾಣಿಸಲ್ಲ, ಇನ್ನೊಂದು ಕಣ್ಣು ಕಾಣಿಸುತ್ತೆ. ಸೊ ಯಾವಾಗ 2 ಕಣ್ಣು ಕಾಣಲ್ಲೋ ಆವಾಗ ಬೈಲ್ಯಾಟ್ರಲ್ ಕ್ಯಾಟ್ರಾಕ್ಟು, 2 ಕಣ್ಣಿಂದ ಲೆನ್ಸನ್ನು ತೆಗಿಬೇಕು, 2 ಕಣ್ಣಿಗೂ ಬೇರೆ ಲೆನ್ಸ್ ಆರ್ಟಿಫಿಷಿಯಲ್ ಲೆನ್ಸ್ ಇಡಬೇಕು. ಸೊ ಕಣ್ಣಿನ ತಜ್ಞರ ಕೆಲಸ ಏನು, ಆರ್ಟಿಫಿಷಿಯಲ್ ಲೆನ್ಸು ಇವನಿಗೆ ಯಾವುದು ಸೂಟ್ ಆಗುತ್ತೆ ಅನ್ನೋದನ್ನು ಟೆಸ್ಟ್ ಮಾಡಿ ಆ ಆರ್ಟಿಫಿಷಿಯಲ್ ಲೆನ್ಸನ್ನು ತೆಗೆದು ಆಪ್ರೇಷನ್ ಮಾಡಿ ಈ ಲೆನ್ಸನ್ನು ತೆಗೆದು, ಇದು ಕ್ಯಾಟ್ರಾಕ್ಟ್ ಆಗಿರುವಂಥ ಲೆನ್ಸು, ಇದನ್ನು ತೆಗೆದು ಹೊಸ ಲೆನ್ಸನ್ನು ಅಲ್ಲಿ ಸಿಕ್ಕಿಸ್ತಾರೆ. ಹೊರಗಡೆಯಿಂದ ಒಳಗಡೆ ತಳ್ಳಿ ಅದನ್ನಲ್ಲಿ ಅದು ಫಿಕ್ಸ್ ಆಗಿಬಿಡ್ತದೆ. ಒಳಗಡೆ ಹೋದ ತಕ್ಷಣ ಟೈಟಾಗಿ ಹಿಡ್ಕೊಂಡು ಬಿಡ್ತದೆ, ಆ ಕಡೆ ಈ ಕಡೆ ಲಿಗಮೆಂಟು ಟೈಟಾಗಿ ಹಿಂಗೆ ಹಿಡ್ಕೊಂಡು. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಏನು ಅಲ್ಲೆಲ್ಲ ಹೊಲಿಲಿಕ್ಕೇನಿಲ್ವ ಅಂತ. ಎಲ್ಲ ಹೊಲಿಲಿಕ್ಕೇನಿಲ್ಲ, ಅದು ಒಳಗಡೆ ಇಟ್ಟ ತಕ್ಷಣ ಅದು ಕಚ್ಕೊಂಡು ಬಿಡ್ತದೆ, ನಿಮ್ಮ ಭಾಷೆಯಲ್ಲಿ ಕಚ್ಕೊಂಡು ಬಿಡ್ತದೆ, ಲೆನ್ಸನ್ನು ಕಚ್ಕೊಂಡು ಬಿಡ್ತದೆ. ಸೊ ಕಚ್ಕೊಂಡು ಬಿಟ್ಬಿಟ್ಟು ಆಮೇಲೆ 2 ದಿವಸ ನಿಮಗೆ ಅಡ್ವೈಸ್ ಮಾಡ್ತಾರೆ, ಲೈಟೆಲ್ಲ ಬಿಡಬೇಡಿ. ಅದಕ್ಕೆ ನೀವು ಕೆಲವರು ನೋಡಿರ್ಬೋದು, ಬ್ಲ್ಯಾಕ್ ಒಂದು ಏನೋ ಪರದೆ ಥರ ಹಾಕ್ಕೊಂಡಿರ್ತಾರೆ ಆಪ್ರೇಷನ್ ಆಗಿರೋ ಕಣ್ಣಿಗೆ. ಸೊ ಲೈಟನ್ನೆಲ್ಲ ಬಿಡಬೇಡಿ ಅಂತೆಲ್ಲ ಹೇಳ್ತಾರೆ. 2-3 ದಿವಸ ಆದಮೇಲೆ ಮತ್ತೊಂದು ಸರ್ತಿ ಚೆಕ್ ಮಾಡ್ತಾರೆ, ವಿತ್ ದ ಲೆನ್ಸ್ ನಿಮ್ಮದು ಪವರ್ ಎಷ್ಟಿದೆ ಅಂತ ನೋಡ್ತಾರೆ. ಅದು ವಿತ್ ದ ಲೆನ್ಸ್ ಪವರು ಕರೆಕ್ಟಾಗಿ ಇದ್ದರೆ ಅಷ್ಟೇ ಸಾಕಾಗ್ತದೆ. ಬಟ್ ಲೆನ್ಸ್ ಹಾಕಿದ ಮೇಲೇನೂ ಕೂಡ ಕಾರ್ನಿಯಾ ಕರ್ವೇಚರ್ ಅವೆಲ್ಲ ಕೌಂಟ್ ಆಗುತ್ತಲ್ವ. ಸೊ ಆದ್ದರಿಂದ ಅವರು ಮತ್ತೆ ಪರೀಕ್ಷೆ ಮಾಡ್ತಾರೆ. ಪರೀಕ್ಷೆ ಮಾಡಿಬಿಟ್ಟು ಸರಿ ನಿಮಗೆ ಈ ನಂಬರ್ದು ಗ್ಲಾಸ್ ಹಾಕ್ಕೊಳ್ಳಿ ಅಂತೇಳಿ ನಿಮಗೆ ಪ್ರಿಸ್ಕ್ರಿಪ್ಷನ್ ಕೊಡ್ತಾರೆ. ಸೊ ನೀವು ಕಣ್ಣನ ಇದು ಕನ್ನಡಕದ ಅಂಗಡಿಗೆ ಹೋಗ್ಬಿಟ್ಟು
ಈ ಥರ ಮಾಡಿಕೊಡಿ ಅಂತ ಹೇಳ್ತೀರಾ. ಆ ಥರ ಕನ್ನಡಕ ಮಾಡಿಕೊಡ್ತಾರೆ. ಅದನ್ನು ಹಾಕ್ಕೊಂಡಾಗ ಒಳಗಡೆ ಲೆನ್ಸು ಹೊಸ ಲೆನ್ಸ್ ಬಂದಿದೆ, ಪ್ಲಸ್ ಹೊರಗಡೆ ಎಕ್ಸ್ಟ್ರಾ ಆಕ್ಯುಲರ್ ಲೆನ್ಸ್ ಕೂಡ ಟೆಸ್ಟ್ ಮಾಡಿದ್ದಾರೆ. ಇವಾಗ ನಿಮಗೆ ಎಲ್ಲ ಕರೆಕ್ಟಾಗಿ ಕಾಣಿಸುತ್ತೆ. ಆಶ್ಚರ್ಯ ಆಗ್ಬೋದು, ಪ್ರಪಂಚ ಎಷ್ಟು ಚೆನ್ನಾಗಿದೆ, ನನಗೆ ಮುಂಚೆ ಏನೂ ಕಾಣಿಸ್ತಾ ಇರಲಿಲ್ಲ, ಮನುಷ್ಯ ಬ್ಲರ್ರಾಗಿ ಕಾಣಿಸ್ತಾ ಇದ್ದ, ಇವಾಗ ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ತೀರಾ ನೀವು. ಸೊ ಹೀಗೆ ಕ್ಯಾಟ್ರಾಕ್ಟ್ ಅಂದರೆ ಏನು, ಕ್ಯಾಟ್ರಾಕ್ಟ್ ಬಂದಾಗ ಡಾಕ್ಟ್ರು ಏನು ಮಾಡ್ತಾರೆ, ಕ್ಯಾಟ್ರಾಕ್ಟ್ ಬಂದ ಮೇಲೆ ಮತ್ತೆ ಕನ್ನಡಕ ಅಪ್ಲೈ ಇದು ಕನ್ನಡಕ ಪ್ರಿಸ್ಕ್ರೈಬ್ ಮಾಡ್ತಾರೆ. ಅದನ್ನು ಹಾಕಿಕೊಂಡ್ರೆ ನಿಮಗೆ ಕಣ್ಣು ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ನಿಮಗೆ ಹೇಳ್ತೀನಿ, ಹೇಳಿ ಬಯಸ್ತೀನಿ. ಈಗ ಇನ್ನೊಂದು ವಿಷಯ, ಕೆಲವರಿಗೆ ನಾನು ಹೇಳಿದೆ ವಯಸ್ಸಾದ ಮೇಲೆ ಹಿಂಗೆ ಆಗುತ್ತೆ ಅಂಥೇಳಿ. ಕೆಲವರಿಗೆ ಸ್ವಲ್ಪ ಬೇಗನೆ ಆಗ್ಬೋದು. ಈಗ ಸಾಧಾರಣ ಮಟ್ಟಿಗೆ ನೀವು ನೋಡ್ದಂಗೆ ಒಂದು 50-60 ವರ್ಷದವ್ರಿಗೆ ಕ್ಯಾಟ್ರಾಕ್ಟ್ ಬಂದಿದೆ ಅಂತ ಅವರಿಗೆ ಕಣ್ಣು ಆಪ್ರೇಷನ್ಗೆ ಹೋಗಿದ್ದಾರೆ ಅಂತ ಹೇಳೋದು ನೀವು ಕೇಳಿಸ್ಕೊಂಡಿದ್ದೀರಾ. ಆದರೆ ಕೆಲವರಿಗೆ ಬಹಳ ಬೇಗ 15-20 ವರ್ಷ ಆ ರೇಂಜಲ್ಲೇ ಕೂಡ ಕ್ಯಾಟ್ರಾಕ್ಟ್ ಬರಬಹುದು ಅಂತ ಪಾಸಿಬಿಲಿಟಿ ಇದೆ. ಪ್ರಿಮೆಚ್ಯೂರ್ ಕ್ಯಾಟ್ರಾಕ್ಟ್ ಅಂತಾರೆ. ಆವಾಗ ಕೂಡ ಸೇಮ್ ಸರ್ಜರಿ ಮಾಡಿಬಿಟ್ಟು ಕನ್ನಡಕ ಹಾಕ್ಕೊಳ್ಬೇಕಾಗ್ತದೆ. ಪವರ್ ಜಾಸ್ತಿ ಇರ್ತದೆ ಆ ಟೈಮ್ನಲ್ಲಿ. ಸೊ ನೀವು ನೋಡಿರ್ಬೋದು, ಕೆಲವು ದಪ್ಪ ಗ್ಲಾಸ್ ಹಾಕ್ಕೊಂಡಿರ್ತಾರೆ. ಸೊ ಅದು ಬೇಗ ಕ್ಯಾಟ್ರಾಕ್ಟ್ ಬಂದಿರ್ಬೋದು ಅವರಿಗೆ. ಅದಲ್ಲದೆ ಅವರ ಕಣ್ಣಿನ ಲೆನ್ಸಿನ ಕರ್ವೇಚರ್ ಕೂಡ ತುಂಬಾ ಗ್ರಾಸ್ ಆಗಿ ಡಿಫೆಕ್ಟ್ ಬಂದಿರ್ಬೋದು. ಸೊ ಹಾಗಾಗಿ ಬೇಗನೆ ಕನ್ನಡಕ ಹಾಕ್ಕೊಳ್ಳೋ ಥರ ಆಗ್ತದೆ. ಸೊ ಹೀಗೆ ಪ್ರಿಮೆಚ್ಯೂರ್ ಕ್ಯಾಟ್ರಾಕ್ಟ್ ಅಂತ ಹೇಳುವಂಥ ಒಂದು ಕಂಡೀಷನು ಅವರಿಗೆ ಬರುತ್ತೆ. ಕ್ಯಾಟ್ರಾಕ್ಟ್ ಆಪ್ರೇಷನ್ ಮಾಡಿದ ಮೇಲೆ ಸರಿ ಹೋಗ್ತದೆ. ನನಗೆ ನನ್ನ ಪೇಷಂಟ್ಗಳಿಗೆ ಏನು ಅರ್ಥ ಆಗಬೇಕು ಅಂತಂದರೆ, ನಂಬರ್ 1, ಕ್ಯಾಟ್ರಾಕ್ಟ್ ಅಂದರೆ ಕಣ್ಣಿನ ಹೊರಗಡೆ ಪೊರೆ ಬರುವುದಲ್ಲ. ಒಂದು, ಕ್ಯಾಟ್ರಾಕ್ಟ್ ಅಂದರೆ ಲೆನ್ಸ್ ಒಪೇಕ್ ಆಗೋದು. ಒಪೇಕ್ ಅಂದರೆ ಪಾರದರ್ಶಕತನವನ್ನು ಕಳೆದುಕೊಳ್ಳೋದು. ಪಾರದರ್ಶಕ ಮುಂಚೆ ಲೈಟನ್ನು ಬಿಡ್ತಾ ಇತ್ತದು, ಇವಾಗ ಅದು ಒಪೇಕ್ ಆಗಿದೆ. ನೀವು ನೋಡಿರ್ಬೋದು, ಕೆಲವು ಪ್ಲೇನ್ ಗ್ಲಾಸ್ ಕಿಟಕಿ ಪ್ಲೇನ್ ಗ್ಲಾಸಲ್ಲಿ ಹೊರಗಡೆ ಕಾಣಿಸುತ್ತೆ. ಕೆಲವು ಸರ್ತಿ ಹೇಝಿ ಗ್ಲಾಸ್ ಆಗುತ್ತೆ, ನಿಮಗೇನು ಹೊರಗಡೆ ಕಾಣಲ್ಲ, ಬಟ್ ಗ್ಲಾಸ್ ಇರುತ್ತಲ್ವ, ಅದೇ ಥರ ಇದು. ಹೇಝಿ ಗ್ಲಾಸದು ವಿಂಡೋ ಪ್ಯಾನ್ ಅಲ್ಲ, ವಿಂಡೋ ಪ್ಯಾನು ಹೇಝಿ ಗ್ಲಾಸ್ ಆದಾಗ ಅದು ಕ್ಯಾಟ್ರಾಕ್ಟು, ಪ್ಲೇನ್ ಗ್ಲಾಸ್ ಇದ್ದಾಗ ಅದು ನಾರ್ಮಲ್ಲು. ಇಷ್ಟನ್ನು ಅರ್ಥ ಮಾಡ್ಕೋಬೇಕು. ಸೊ ಲೆನ್ಸನ್ನು ಬದಲಾಯಿಸುವುದೇ ಇದಕ್ಕೆ ಟ್ರೀಟ್ಮೆಂಟು. ಅದರ ಬದಲು ಅದರ ಮೇಲೆ ಏನೋ ಪೊರೆ ಬಂದಿದೆ, ಆ ಪೊರೆ ತೆಗೆಯುವುದು ಅದೆಲ್ಲ ಇಲ್ಲ. ಪೊರೆ ತೆಗೆಯುವುದು ಅಂತ ಇಲ್ಲ, ಲೆನ್ಸನ್ನೇ ತೆಗೆಯುವುದು, ಬೇರೆ ಲೆನ್ಸನ್ನೇ ಹಾಕುವುದು. ಸೊ ಈ ವಿಷಯವನ್ನು ನಿಮಗೆ ಚೆನ್ನಾಗಿ ಅರ್ಥ ಆಗಬೇಕು ಅಂತ ನಾನು ಸ್ವಲ್ಪ ಪ್ರಯತ್ನ ಮಾಡಿ ಮಾತಾಡಿದ್ದೀನಿ. ನಿಮಗೆ ಅರ್ಥ ಆಗಿರ್ಬೋದು ಅಂದ್ಕೊಂಡಿದ್ದೀನಿ. ಎಷ್ಟು ಅರ್ಥ ಆಗಿದೆಯೋ ಸ್ವಲ್ಪ ನೀವು ಮತ್ತೊಂದು ಸರ್ತಿ ಓದಿ ಅದನ್ನು ಕೇಳಿಸ್ಕೊಂಡು ಅರ್ಥ ಮಾಡಿಕೊಳ್ಳಿ. ಆಮೇಲೆ ಈ ವಿಚಾರದಲ್ಲಿ ನಿಮಗೇನಾದರೂ ಸಂಶಯಗಳಿದ್ದರೆ ನನಗೆ ಪ್ರಶ್ನೆ ಕೇಳ್ಬೋದು. ಕಾಮೆಂಟ್ಸ್ ಕಾಲಮ್ನಲ್ಲಿ ಬರೀ ಚೆನ್ನಾಗಿತ್ತು ಸರ್, ವೆರಿ ಇನ್ಫಾರ್ಮೇಟಿವ್ ಅಂತ ಅಷ್ಟೇ ಮಾತಾಡಬೇಡಿ. ನಿಮಗೇನೋ ಡೌಟ್ ಇದ್ದರೆ ರಿಯಲಿ ಕೇಳಿ ನಾನು ಅಲ್ಲೇ ಆನ್ಸರ್ ಮಾಡ್ತೀನಿ. ಆದರೆ ನಿಮ್ಮದು ಪರ್ಸನಲ್ ಪ್ರಾಬ್ಲಮನ್ನು ಮಾತ್ರ ನಂದು ಯೂಟ್ಯೂಬ್ ಕಮೆಂಟ್ಸಲ್ಲಿ ಹಾಕಬೇಡಿ. ಯಾರೋ ಒಬ್ಬರು ಹಾಕಿದ್ರು ಪರ್ಸನಲ್ ಕಮೆಂಟ್, ನಂದು 2 ಇಂಜೆಕ್ಷನ್ ತೊಗೊಂಡಿದ್ದೀನಿ ಸರ್, 3ನೇ ಇಂಜೆಕ್ಷನ್ ಲೇಟ್ ಆದರೆ ಪರವಾಗಿಲ್ವಾ, ಈ ಥರದ್ದೆಲ್ಲ ನಂದು ಕ್ಲಿನಿಕಲ್ಲಿ ನಡೆಯುವಂಥ ವಿಷಯ ಇಲ್ಲಿ ಮಾತಾಡಲಿಕ್ಕಲ್ಲ. ಇದು ಸಾಮಾನ್ಯ ಜನತೆಗೆ ಬೇಸಿಕ್ ನಾಲೆಜ್ ಬರೋ ಥರ ನಾನು ಯೂಟ್ಯೂಬ್ ಮಾಡ್ತಾ ಇರೋದು. ನನಗೆ ಗೊತ್ತಿರೋ ನಾಲೇಜು ಇಷ್ಟೇ ಅಲ್ಲ, ಇನ್ನೂ ನಾಲೇಜ್ ಇದೆ ನನಗೆ. ಆದರೆ ನಿಮಗೆ ಅರ್ಥ ಆಗಬೇಕು ಅಂತ ಹೇಳಿಬಿಟ್ಟು ನಾನು ಆದಷ್ಟು ಕನ್ನಡ ಪದಗಳನ್ನು ಉಪಯೋಗ ಮಾಡಿ ಹೇಳಿದ್ದೀನಿ. ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಅರ್ಥ ಆಗಿದ್ದಿದ್ದರೆ ಥಮ್ಸ್ ಅಪ್ ಮಾಡಿ. ಆಮೇಲೆ ಏನಾದರೂ ಪ್ರಶ್ನೆ ಕೇಳಬೇಕಿದ್ರೆ ಕಾಮೆಂಟ್ಸ್ ಬಾಕ್ಸಲ್ಲಿ ಹಾಕಿ ಕೇಳಿ. ಆಮೇಲೆ ಇದನ್ನು ನಿಮ್ಮ ಫ್ರೆಂಡ್ಗಳಿಗೆ ಹೇಳಿ, ಬರೀ ಶೇರ್ ಮಾಡೋದಲ್ಲ, ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಡಾಕ್ಟರ್ ಪದ್ಮನಾಭ್ ಭಟ್ ಸ್ಪೀಕ್ಸ್ ಅಬೌಟ್ ಅಂತ ಹೇಳ್ಬಿಟ್ಟು ಕ್ಯಾಟ್ರಾಕ್ಟ್ ಅಂತ ಹೇಳ್ಬಿಟ್ಟು ಕೇಳಿಸ್ಕೊಂಡು ಸಬ್ಸ್ಕ್ರೈಬ್ ಬಟನ್ ಒತ್ತಕ್ಕೆ ಹೇಳಿ. ಸೊ ಆದಷ್ಟು ಜಾಸ್ತಿ ಜನಗಳಿಗೆ ಇದು ರೀಚ್ ಆಗಬೇಕು, ಮುಟ್ಟಬೇಕು. ಜನಗಳಿಗೆ ಜ್ಞಾನ, ನನಗೆ ಗೊತ್ತಿರೋ ಜ್ಞಾನದ ಒಂದು ಸ್ವಲ್ಪ ಭಾಗವನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ನಾನು ಹಿಂದೆ ಇದು ನಂದು 114ನೇ ಟಾಪಿಕ್ಕು. 113 ವಿಷಯ ಮಾತನಾಡಿದ್ದೀನಿ. ಯಾರಿಗಾದ್ರೂ ಕೇಳಿದರೆ ಓದಿರಾ ಯಾವುದೋ ಒಂದೋ ಎರಡೋ ನಾನು ಹೇಳ್ತೀನಿ, ಎಷ್ಟೊಂದು ನಾನು ಶ್ರಮ ಪಡ್ತೀನಿ ಈ ಡಯಾಗ್ರಾಮ್ಗಳು ಇದನ್ನೆಲ್ಲ ಮಾಡಿಕೊಂಡು ನಿಮಗೆ ಅರ್ಥ ಆಗಬೇಕು ಅಂತ ಕಷ್ಟಪಟ್ಟು ನಾನು ಮಾಡ್ತೀನಿ. ಅಂದರೆ ಓದೋಕ್ಕೆ ಒಂದು 10-15 ನಿಮಿಷ ನಿಮಗೆ ಟೈಮ್ ವೇಸ್ಟ್ ಮಾಡಲಿಕ್ಕಾಗಲ್ವ ಅಂತ ಬೇಜಾರು ಮಾಡ್ಕೊಳ್ತೀನಿ. ಖಂಡಿತ ನಿಮಗೆ ಓಪನ್ ಆಗಿ ಹೇಳ್ತಾ ಇದ್ದೀನಿ. ದಯವಿಟ್ಟು ಅದು ಸದುಪಯೋಗ, ಸಮಯದ ಸದುಪಯೋಗ. ಯಾವುದೋ ಸೀರಿಯಲ್ಲು, ಯಾವುದೋ ಡರ್ಟಿ ನ್ಯೂಸ್ಗಳು ಕೇಳೋ ಬದಲು ಒಂಚೂರು ಮೆಡಿಕಲ್ ನಾಲೆಜ್ ಇದ್ದರೆ ನಿಮಗೆ ಎಲ್ಲ ವಿಧದಲ್ಲಿ ಇದು ಒಳ್ಳೆಯದು. ನಿಮಗೆ ಬೇರೆ ಡಾಕ್ಟ್ರುಗಳು ಹಾಗಾಗಿದೆ ಹಿಂಗೆ ಮಾಡಬೇಕು ಅಂತೇಳಿ ಮೋಸ ಮಾಡಲಿಕ್ಕೂ ಆಗಲ್ಲ. ಇಲ್ಲ, ಒರಿಜಿನಲ್ ವಿಷಯ ನಮ್ಗೆ ಗೊತ್ತು, ನಮ್ಮ ಡಾಕ್ಟ್ರ್ ಹೇಳಿದ್ದಾರೆ ಅಂತ ನಿಮಗೆ ಧೈರ್ಯವಾಗಿ ಹೇಳಲಿಕ್ಕಾಗತ್ತೆ ಇದು ಗೊತ್ತಿದೆ. ಸೊ ಇಷ್ಟು ಹೇಳಿ ನನ್ನ ಇವತ್ತಿನ
ವಿಷಯವನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.